ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 1 ಬಿಟ್ ಕಂಪೇರೇಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ 1 ಬಿಟ್ ಕಂಪೇರೇಟರ್ ಏನ್ ಮಾಡುತ್ತೆ ಅಂತ ಅಂದ್ರೆ ಕಂಪೇರ್ ಬಿಟ್ವೀನ್ ಟೂ ಬೈನರಿ ಬಿಟ್ಸ್ ಅಥವಾ ನಂಬರ್ಸ್. ಸೊ ಬೈನರಿ ಬಿಟ್ಸ್ ಅಥವಾ ನಂಬರ್ಸ್ ಅಂದ್ರೆ ಯಾವುದು 0 ಅಥವಾ 1. ಸೊ 0 ಅಥವಾ 1 ನ ಮಧ್ಯ ಕಂಪೇರ್ ಮಾಡ್ತಾ ಹೋಗುತ್ತೆ. ಸೊ ಇನ್ಪುಟ್ ಗಳಲ್ಲಿ. ಸೊ ಇದನ್ನ 1 ಬಿಟ್ ಕಂಪೇರೇಟರ್ ನ ಇನ್ನೊಂದು ಹೆಸರಲ್ಲಿ ಏನ್ ಕರಿಬಹುದು, ಮ್ಯಾಗ್ನಿಟ್ಯೂಡ್ ಕಂಪೇರೇಟರ್ ಅಂತ ಕೂಡ ಕರಿಬಹುದು. ಮ್ಯಾಗ್ನಿಟ್ಯೂಡ್ ಕಂಪೇರೇಟರ್. ಈಗ ಸೊ ಏನ್ ಮಾಡ್ತೀವಿ, ಎರಡು ಬೈನರಿ ಬಿಟ್ ಅನ್ನ ಅದು ಕಂಪೇರ್ ಮಾಡ್ಬೇಕಲ್ವಾ. ಸೊ ಎರಡು ಇನ್ಪುಟ್ಗಳು. ಸೊ ನಮ್ಮ ಇನ್ಪುಟ್ ಏನಾಗುತ್ತೆ ಮತ್ತೆ ಔಟ್ಪುಟ್ ಏನಾಗುತ್ತೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಇನ್ಪುಟ್ಗಳು, ಎರಡು ಇನ್ಪುಟ್ಗಳು ಇರುತ್ತೆ. ಸೊ ಬ್ಲಾಕ್ ಡಯಾಗ್ರಾಮ್ ಹೇಗಾಗುತ್ತೆ, ಎರಡು ಇನ್ಪುಟ್ಗಳು ಎ ಮತ್ತೆ ಬಿ. ಸೊ ಈ ಎರಡರ ಮಧ್ಯೆ ಏನ್ ಮಾಡಬೇಕು, ಕಂಪ್ಯಾರಿಸನ್ ಮಾಡಬೇಕು. ಸೊ ಕಂಪ್ಯಾರಿಸನ್ ಅಂದ್ರೆ ಎ ಗ್ರೇಟರ್ ದ್ಯಾನ್ ಬಿ, ಎ ಲೆಸ್ ದ್ಯಾನ್ ಬಿ, ಎ ಈಸ್ ಈಕ್ವಲ್ ಟು ಬಿ. ಮೂರ್ ತರ ಕಂಪ್ಯಾರಿಸನ್. ಸೊ ಏನ್ ಮಾಡ್ತೀನಿ ಅಂದ್ರೆ ಎ ಗ್ರೇಟರ್ ದ್ಯಾನ್ ಬಿ ಗೆ ಜಿ ಅಂದ್ರೇನು ಗ್ರೇಟರ್, ಎ ಲೆಸ್ ದ್ಯಾನ್ ಬಿ ಎಲ್ ಅಂದ್ರೆ ಲೆಸ್ ದ್ಯಾನ್, ಎ ಈಕ್ವಲ್ ಟು ಬಿ ಇ ಅಂತ ಕೊಡ್ತೀನಿ ಎಷ್ಟು. ಇವಾಗ ಇದನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಟ್ರೂತ್ ಟೇಬಲ್ ಅನ್ನ ಬರೀಬೇಕು. ನನಗಿರುವಂತ ಇನ್ಪುಟ್ ಗಳಾವು ಎ ಬಿ, ನನಗಿರುವಂತ ಔಟ್ಪುಟ್ ಗಳಾವು ಗ್ರೇಟರ್, ಲೆಸ್ಸರ್, ಈಕ್ವಲ್. ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಎರಡು ಇನ್ಪುಟ್ ಗಳಿರೋದಲ್ವಾ. ಸೊ ಕಾಂಬಿನೇಷನ್ ಏನಾಗುತ್ತೆ 0 0 0 1 1 0 1 1. ಈಗ ಇಷ್ಟನ್ನ ಯೂಸ್ ಮಾಡಿಕೊಂಡು ಏನಾಗುತ್ತೆ ಅಂತ ನೋಡಬೇಕು. 0 ಮತ್ತೆ 0, ಎ ಮತ್ತೆ ಬಿ ನ ಕಂಪೇರ್ ಮಾಡ್ತಾ ಬನ್ನಿ. ಎ ಇಸ್ ಈಕ್ವಲ್ ಟು 0, ಬಿ ಇಸ್ ಈಕ್ವಲ್ ಟು 0. ಸೊ 0 ಈಸ್ ಈಕ್ವಲ್ ಟು 0. ಅವಾಗ ಏನ್ ಮಾಡಬೇಕು, ಈಕ್ವಲ್ ಅಂತ ಬಂದು ಇವೆರಡಕ್ಕೆ 0 ಹಾಕ್ಬೇಕು. ನೆಕ್ಸ್ಟ್ 0 ಮತ್ತೆ 1, ಎ ಈಸ್ ಲೆಸ್ ದೆನ್ ಬಿ, ಎ ಈಸ್ ಲೆಸ್ ದೆನ್ ಬಿ. ಸೊ ಏನ್ ಮಾಡಬೇಕು 1. ನೆಕ್ಸ್ಟ್ ಎ ಈಸ್ ಗ್ರೇಟರ್ ದೆನ್ ಬಿ, ಎ ಈಸ್ ಗ್ರೇಟರ್ ದೆನ್ ಬಿ. ನೆಕ್ಸ್ಟ್ ಎ ಈಕ್ವಲ್ ಟು ಬಿ, ಯಾಕೆ ಎರಡರ ವ್ಯಾಲ್ಯೂ ಕೂಡ 1. ಸೊ ಈಕ್ವಲ್. ನೆಕ್ಸ್ಟ್ ಇವಾಗ ಏನ್ ಮಾಡಬೇಕು, ಔಟ್ಪುಟ್ ಗಳಿಗೆ ಈಕ್ವೇಶನ್ ಬರಬೇಕು. ಸೊ ಮೊದಲನೇ ಔಟ್ಪುಟ್ ಯಾವುದು, ಜಿ ಅಂದ್ರೆ ಗ್ರೇಟರ್. ಸೊ ಗ್ರೇಟರ್ ಗೆ ಔಟ್ಪುಟ್ ಏನಾಗುತ್ತೆ, ಅದರ ಹೈಯರ್ ವ್ಯಾಲ್ಯೂ ಯಾವುದು ನೋಡಿ. ಸೊ ಹೈಯರ್ ವ್ಯಾಲ್ಯೂ ಯಾವುದು ಇಲ್ಲಿದೆ. ಸೊ ಎ ಮತ್ತೆ ಬಿ, ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ 0 ಅಂದ್ರೆ ಎ ಬಿ ಬಾರ್. ನೆಕ್ಸ್ಟ್ ಲೆಸ್ ದೆನ್ ಗೆ ಎಲ್ ಇಸ್ ಈಕ್ವಲ್ ಟು, ಎಲ್ ಎಲ್ಲಿ 1 ಇದೆ, ಇಲ್ಲಿದೆ. ಸೊ ಅದರ ಈಕ್ವೇಶನ್ ಏನಾಗುತ್ತೆ, ಎ ವ್ಯಾಲ್ಯೂ 0, ಬಿ ವ್ಯಾಲ್ಯೂ 1 ಅಂದ್ರೆ ಎ ಬಾರ್ ಬಿ, ಎ ಬಾರ್ ಬಿ. ನೆಕ್ಸ್ಟ್ ಯಾವುದು ಈಕ್ವಲ್. ಸೊ ಈಕ್ವಲ್ ಗೆ ಏನಾಗುತ್ತೆ, ಸೊ ಈಕ್ವಲ್ ಇಲ್ಲಿ ಮತ್ತೆ ಇಲ್ಲಿ ಎರಡು ಕಡೆನೂ ಕೂಡ ಗ್ರೇಟರ್ ಇದೆ, ಎ ಬಾರ್ ಬಿ ಬಾರ್ ಎ ಬಿ. ಸೊ ಈಕ್ವಲ್ ಇಸ್ ಈಕ್ವಲ್ ಟು ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಿ. ಈಗ ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಿ ನಾವು ಸಿಂಪ್ಲಿಫೈಡ್ ವರ್ಷನ್ ಅಲ್ಲಿ ಹೇಗೆ ಬರೀಬಹುದು, ಎ ಎಕ್ಸ್ ನಾರ್ ಬಿ ಅಂತ ಬರೀಬಹುದು. ಎ ಎಕ್ಸ್ ನಾರ್ ಬಿ, ಎಕ್ಸ್ ಆರ್ ಮುಂದೆ ಒಂದು ನಾಟ್ ಗೇಟ್ ಹಾಕಿದ್ರೆ ಎಕ್ಸ್ ನಾರ್ ಬಿ ಆಯ್ತು. ಈಗ ನಮಗೆ ಬಂದಿರುವಂತಹ ಈಕ್ವೇಶನ್ಸ್ ನ ಯೂಸ್ ಮಾಡಿಕೊಂಡು ಏನ್ ಮಾಡೋಣ, ನಾವು ಸರ್ಕ್ಯೂಟ್ ಡಯಾಗ್ರಾಮ್ ಅಥವಾ ಲಾಜಿಕ್ ಡಯಾಗ್ರಾಮ್ ಅನ್ನ ಬರೆಯೋಣ. ಫಸ್ಟ್ ಯೂಸ್ ಆಗ್ತಿರುವಂತದ್ದು ಯಾವುದು, ಎ ಮತ್ತೆ ಬಿ. ಎಲ್ಲದರಲ್ಲೂ ಕೂಡ ಎ ಮತ್ತೆ ಬಿ ಕಾಮನ್ ಆಗಿ ಯೂಸ್ ಆಗ್ತಾ ಇದೆ. ಸೊ ಎ ಮತ್ತೆ ಬಿ. ನೆಕ್ಸ್ಟ್ ಎ ಕೂಡ ಇದೆ, ಎ ಬಾರ್. ಎ ಬಾರ್ ಅಂದ್ರೆ ಏನು, ನಾಟ್ ಗೇಟ್ ಅಂತ ಅರ್ಥ. ಸೊ ಎಗೂ ಕೂಡ ನಾಟ್ ಗೇಟ್ ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಬಿಗೂ ಕೂಡ ಸೇಮ್, ಬಿಗೂ ಕೂಡ ನಾಟ್ ಗೇಟ್ ನ ಯೂಸ್ ಮಾಡಬೇಕು. ಇವಾಗ ಔಟ್ಪುಟ್ ಈಕ್ವೇಶನ್ಸ್ ನ ತರಿಸ್ತಾ ಹೋಗೋಣ ಲಾಜಿಕ್ ಡಯಾಗ್ರಾಮ್ ಅಲ್ಲಿ. ಸೊ ಗ್ರೇಟರ್ ನ ತರಿಸಬೇಕು ಅಂದ್ರೆ ಎ ಬಿ ಬಾರ್. ಎ ಬಿ ಬಾರ್ ಅಂದ್ರೆ ಏನು, ನಾಟ್ ಗೇಟ್ ಇಂದ ಕನೆಕ್ಷನ್ ತಗೋಬೇಕು. ಎ ಬಿ ಬಾರ್. ಇಲ್ಲಿ ಆಂಡ್ ಗೇಟ್ ಹೇಗಾಗುತ್ತೆ, ಎ ಇಂಟು ಬಿ ಬಾರ್, ಎ ಡಾಟ್ ಬಿ ಬಾರ್ ಅಲ್ಲ. ಸೊ ಎ ಡಾಟ್ ಬಿ ಬಾರ್ ಏನಾಯ್ತು, ಗ್ರೇಟರ್. ನೆಕ್ಸ್ಟ್ ಲೆಸ್ ದೆನ್ ಗೆ ಎ ಬಾರ್ ಬಿ. ಸೊ ಎ ಬಾರ್ ಬಿ ಅಂದ್ರೆ ನಾಟ್ ಗೇಟ್ ಮತ್ತೆ ಮಾಮೂಲಿ ಬಿ, ಲೆಸ್ ದೆನ್ ಆಯ್ತು. ನೆಕ್ಸ್ಟ್ ಎ ಎಕ್ಸ್ ನಾರ್ ಬಿ. ಎ ಮತ್ತೆ ಬಿ ನ ತಗೊಳ್ಳಿ, ಎಕ್ಸ್ ನಾರ್ ಗೇಟ್ ನ ಹಾಕ್ಬೇಕು. ಎಕ್ಸ್ ನಾರ್ ಅಂದ್ರೆ ಏನು, ಎಕ್ಸ್ ಆರ್ ಗೇಟ್ ಮುಂದೆ ಒಂದು ನಾಟ್ ಗೇಟ್ ಇದ್ರೆ ಎಕ್ಸ್ ನಾರ್ ಗೇಟ್ ಆಯ್ತು. ಸೊ ಇವಾಗ ಅದ್ರದ್ದೇನು ಈಕ್ವೇಶನ್ ಇ, ಯಾವುದು ಈಕ್ವಲ್ಸ್.
ಸೊ 1 ಬಿಟ್ ಕಂಪ್ಯಾರೇಟರ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.